ನಮಸ್ಕಾರ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಭೈರತಿ ಆರೋಗ್ಯ ಸ್ವಾಮಿ. ನಾನು ನನ್ನ ಜೊತೆಯಲ್ಲಿ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಸಾಮ್ಯಲಿದ್ದಾರೆ. ಹಾಗೆ ಜಯಪ್ರೆಡ್ಡಿ ಸವರ್ಣ ನಗರದ ಜಯಪ್ರೆಡ್ಡಿ ಅವರಿದ್ದಾರೆ. ಅವರೇ ಈ ನೇರ ಪ್ರಸಾರವನ್ನು ಲೈವ್ ಮಾಡ್ತಾ ಇದ್ದಾರೆ. ಬಂದಿರುವ ವಿಷಯ ಇಷ್ಟೇ. ನಾವು ಪ್ರಸ್ತುತವಾಗಿ ಬೈಪ್ನಳ್ಳಿ ಪೊಲೀಸ್ ಠಾಣೆಯ ಮುಂದೆ ಇದ್ದೇವೆ. ಮೊನ್ನೆಯಿಂದ ನಾವು ಕಂಟಿನ್ಯೂಸ್ ಆಗಿ ಇಲ್ಲಿ ಬರ್ತಾ ಇದ್ದೀವಿ. ಕಾರಣ ಅಂತ ಹೇಳಿದ್ರೆ, ಶಿಲಾದಿತ್ಯ ಬೋಸ್ರವನ್ನ ಅರೆಸ್ಟ್ ಮಾಡಬೇಕು. ಬೈಪ್ನಳ್ಳಿ ಪೊಲೀಸ್ ಠಾಣೆಯವರು ಶಿಲಾದಿತ್ಯ ಬೋಸ್ ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಾ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಕೇಳ್ತಾ ಇದೆ. ಕಳೆದ 4 ದಿನಗಳಿಂದ ನಾವು ಕಂಟಿನ್ಯೂಸ್ ಆಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕನ್ನಡ ನಾಡಿಗಾಗಿ, ಕನ್ನಡ ಭಾಷೆಗಾಗಿ ಇರುವುದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಅದುವೇ KRS ಪಕ್ಷ. ಬೇರೆಯೊಬ್ಬರು ಮಾಡ್ತಾರೋ ಬಿಡ್ತಾರೋ ಅದ್ರ ನಮಗೆ ಬೇಕಾಗಿಲ್ಲ. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಕನ್ನಡದ ಭಾಷೆಯ ಉಳಿವಿಗಾಗಿ ಪ್ರತಿದಿನ ನಿರಂತರವಾಗಿ ಇರುತ್ತದೆ. ಇಂದು ನಾವು ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಪೊಲೀಸ್ ಠಾಣೆಯಲ್ಲಿ ಶಿಲಾದಿತ್ಯ ಬೋಸ್ರವನ್ನ ಅರೆಸ್ಟ್ ಮಾಡಿದ್ದೀರಾ ಇಲ್ವಾ ಅಂತ ಕೇಳಿದ್ದಕ್ಕೆ, ಅದೊಂದು ಪ್ರೊಸೀಜರ್ ಸರ್. ಮಿಲಿಟರಿ ಪರ್ಸನ್ ಎಕ್ಸೆಪ್ಟೆಡ್ ಫ್ರಮ್ ದ ರೂಲ್ಸ್ ಅಂತ ಹೇಳ್ತಾರೆ. ಇಲ್ಲಿರುವಂತಹ ಠಾಣೆಯ ಪೊಲೀಸ್ನವರು, ಪೊಲೀಸ್ ಠಾಣೆಯ ಇನ್ಚಾರ್ಜ್ ಅವರು, ಇನ್ಸ್ಪೆಕ್ಟರ್ ಇದ್ರು. ನಮ್ಮನ್ನು ನೋಡಿ ಹಾಗೆ ನಮ್ಮನ್ನು ಮಾತಾಡಿಸಿಲ್ಲ. ಅವರು ಕಚೇರಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಮಾತಾಡ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಅವರು ನಮ್ಮನ್ನು ಕೇರ್ ಮಾಡದೆ ಅವ್ರ ಪಾಡಿಗೆ ಅವ್ರು ಹೋದ್ರು. ನಾವು ಹೇಳೋದಿಷ್ಟೇ, ಕನ್ನಡ ನಾಡನ್ನ, ಕನ್ನಡ ಭಾಷೆಯನ್ನ, ಕನ್ನಡಿಗರಿಗೆ ಅವಮಾನ ಮಾಡಿದ, ರಾಷ್ಟ್ರಾದ್ಯಂತ ಅವಮಾನ ಮಾಡಿದ ಶಿಲಾದಿತ್ಯ ಬೋಸ್ರನ್ನ ಅರೆಸ್ಟ್ ಮಾಡಬೇಕು. ಅವರು ಕನ್ನಡಿಗರಿಗೆ, ಕನ್ನಡ ಜನತೆಗೆ ಕ್ಷಮೆ ಯಾಚನೆ ಮಾಡಬೇಕು. ಇವತ್ತು ಸಂಜೆ ಒಳಗೆ ಅವರು ಕ್ಷಮೆ ಯಾಚನೆ ಕೇಳದೆ ಹೋದರೆ, ನಾಳೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಿದ್ದೇವೆ. ಇನ್ನೊಮ್ಮೆ ಹೇಳ್ತೇನೆ, ಇವತ್ತು ಸಂಜೆ ಒಳಗೆ ಶಿಲಾದಿತ್ಯ ಬೋಸ್ರವರು ಕನ್ನಡಿಗರ ಕ್ಷಮೆ ಯಾಚನೆಯನ್ನು ಕೇಳದೆ ಹೋದರೆ, ನಾಳೆ ಬೆಳಗ್ಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತೇವೆ. ಶಿಲಾದಿತ್ಯ ಬೋಸ್ ಒಬ್ಬರು ವಿಂಗ್ ಕಮಾಂಡರ್ ಅಂತ ಹೇಳ್ತಾರೆ. ಏರ್ಫೋರ್ಸ್, ಇಡೀ ಭಾರತ ದೇಶಕ್ಕೆ ಏರ್ಫೋರ್ಸ್ ಒಂದು ಶಕ್ತಿ. ಅದು ಆ ಶಕ್ತಿಯಲ್ಲಿ ಯಾವ ರೀತಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ತರಬೇತಿ ಕೊಡ್ತಾರೆ ಅಂತ ಎಂಬುದನ್ನು ಅವ್ರು ತೋರಿಸ್ಕೊಡ್ಬೇಕು. ಇಡೀ ದೇಶವನ್ನು ಕಾಯ್ತಿರುವಂತಹ ಒಂದು ದೇಶ ಶಕ್ತಿ ಅದು. ತರಬೇತಿಗಳು ಕೊಡ್ತಾರೆ. ಆದರೆ ಈ ಮನುಷ್ಯ ಮಾಡಿರೋದು ನಮ್ಮ ಭಾರತ ದೇಶಕ್ಕೆ ಕಳಂಕ ತರುವಂಥ ಕೆಲಸ. ಕನ್ನಡಿಗರ ನಾಡಿನಲ್ಲಿ ಹುಟ್ಟಿ, ಕನ್ನಡಿಗರ ನಾಡಿನಲ್ಲಿ ಇದ್ದು, ಕನ್ನಡದ ಅನ್ನವನ್ನು ತಿಂದು ಕನ್ನಡದ ಜನತೆಗೆ ಮೋಸ ಮಾಡೋವನ್ನ, ದ್ರೋಹ ಬಗೆಯವನ್ನ ನಾವು ಎಂದಿಗೂ ಬಿಡುವುದಿಲ್ಲ. ಹಾಗಾಗಿ ಅವರಿಗೆ ಇವತ್ತು ಸಂಜೆ ಒಳಗೆ ಅವರು ಕನ್ನಡಿಗರ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದರೆ ನಾವು ನಾಳೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಮುತ್ತಿಗೆ ಹಾಕಲಿದ್ದೇವೆ. ಇದು ಪೊಲೀಸರು ಗೊತ್ತಾಗಲಿ, ದಯವಿಟ್ಟು ಇವತ್ತು ಸಂಜೆ ಒಳಗೆ ಕ್ಷಮಾಚನೆ ಕೇಳಿ ಅಂತ ಆಗ್ರಹಿಸುತ್ತಾ, ಈ ನಿರ್ಮಸರಕ್ಕೆ ಆಗಮಿಸಿದ್ದ ಸಾಮುವೆಲ್ ಮತ್ತು ಜಯಪ್ರೆಡ್ಡಿ ಅವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.